ಆ ರಾತ್ರಿ ಗಂಡ ಅಂತ ಮೈದುನನ ಜೊತೆ ಕಳೆದ ಸಮಯ ಹೇಗಿತ್ತು ಅಂತ ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ರಶ್ಮಿ ಎಂಬ ಯುವತಿಯ ಜೀವನದಲ್ಲಿ ನಡೆದ ಒಂದು ವಿಚಿತ್ರ ಮತ್ತು ಸಂಕೀರ್ಣವಾದ ಘಟನೆಯ ಬಗ್ಗೆ ತಿಳಿಯೋಣ. ರಶ್ಮಿ ಎಸ್ಸಿ ಪದವಿ ಮುಗಿಸಿ ಅಭಿನಯದ ಕನಸು ಹೊತ್ತು ಚಿತ್ರರಂಗಕ್ಕೆ ಬಂದವಳು. ಅಲ್ಲಿ ಅವಳಿಗೆ ದೊಡ್ಡ ಯಶಸ್ಸು ಸಿಗದಿದ್ದರೂ ಒಬ್ಬ ಗುಣವಂತ ಪತಿ ಮಾತ್ರ ಸಿಕ್ಕಿದನು. ಅವರ ಹೆಸರು ವಿಕ್ರಮ್. ವೃತ್ತಿಯಲ್ಲಿ ಅವರು ಚಲನಚಿತ್ರ ನಿರ್ದೇಶಕರು. ರಶ್ಮಿ ನೋಡಲು ಅಪ್ಸರಿಯಂತೆ ಸುಂದರವಾಗಿದ್ದಳು. ವಿವಾಹದ ನಂತರದ ದಿನಗಳು ಅವರಿಗೆ ಅತ್ಯಂತ ಸುಖಮಯವಾಗಿದ್ದವು. ವಿಕ್ರಮ್ ತನ್ನ ಪತ್ನಿಯ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿದ್ದರು. ಹೀಗಿರುವಾಗ ವಿಕ್ರಮ್ ಅವರ ತಮ್ಮ ಕಿರಣ್ ವಿದೇಶದಲ್ಲಿ ತನ್ನ ವೈದ್ಯಕೀಯ ಶಿಕ್ಷಣವನ್ನು ಮುಗಿಸಿ ಮನೆಗೆ ಬಂದನು. ಕಿರಣ್ ಮನೆಗೆ ಬಂದಾಗ ರಶ್ಮಿಗೆ ದೊಡ್ಡ ಆಶ್ಚರ್ಯವಾಯಿತು. ಏಕೆಂದರೆ ವಿಕ್ರಮ್ ಮತ್ತು ಕಿರಣ್ ಇಬ್ಬರು ಅವಳಿ ಸಹೋದರರು. ನೋಡುವುದಕ್ಕೆ ಒಬ್ಬರಿಗೊಬ್ಬರು ಅಚ್ಚುಕಟ್ಟಾಗಿ ಒಂದೇ ತರಹ ಇದ್ದರು. ಯಾರು ವಿಕ್ರಮ್ ಮತ್ತು ಯಾರು ಕಿರಣ್ ಎಂದು ಗುರುತಿಸುವುದು ಮನೆಯವರಿಗೂ ಕೂಡ ಒಂದು ಸವಾಲಾಗಿತ್ತು. ರಶ್ಮಿ ಮತ್ತು ವಿಕ್ರಮ್ ಅವರ ಮದುವೆಯ ಸಮಯದಲ್ಲಿ ಕಿರಣ್ ಪರೀಕ್ಷೆಗಳ ಕಾರಣದಿಂದ ಬರಲು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಆತನನ್ನು ನೋಡಲು ರಶ್ಮಿಗೆ ಇದು ಮೊದಲ ಅವಕಾಶವಾಗಿತ್ತು. ಕಿರಣ್ ಬಂದ ನಂತರ ಮನೆಯಲ್ಲಿ ಸಂಭ್ರಮದ ವಾತಾವರಣವಿತ್ತು. ರಶ್ಮಿ, ಅವಳ ಅತ್ತೆ, ಮಾವ ಮತ್ತು ಕಿರಣ್ ಸೇರಿ ವಿದೇಶದ ಜೀವನದ ಬಗ್ಗೆ ಮತ್ತು ಇಲ್ಲಿನ ಬದಲಾವಣೆಗಳ ಬಗ್ಗೆ ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತಿದ್ದರು. ಕಿರಣ್ ವಿದೇಶದಲ್ಲಿ ಬೆಳೆದಿದ್ದರೂ ಭಾರತೀಯ ಸಂಪ್ರದಾಯಗಳ ಬಗ್ಗೆ ಗೌರವ ಹೊಂದಿದ್ದನು. ಅವನು ನೋಡಲು ತುಂಬಾ ಆರೋಗ್ಯವಂತನೂ ಮತ್ತು ಆಕರ್ಷಕನೂ ಆಗಿದ್ದನು. ಆದರೆ ಅವನ ನೋಟದಲ್ಲಿ ಒಂದು ರೀತಿಯ ತುಂಟಾಟ ಮತ್ತು ರಶ್ಮಿಯ ಮೇಲೆ ಒಂದು ವಿಶೇಷವಾದ ಆಕರ್ಷಣೆ ಇತ್ತು ಎಂಬುದು ಅವಳಿಗೆ ಆ ಕ್ಷಣಕ್ಕೇ ಅರಿವಾಗಲಿಲ್ಲ. ಮುಂದೆ ನಡೆಯುವ ಘಟನೆಗಳು ಅವರ ಬದುಕನ್ನೇ ಬದಲಿಸಿದವು. ಒಂದು ದಿನ ವಿಕ್ರಮ್ ಆತುರವಾಗಿ ಕೆಲಸದ ಮೇಲೆ ಹೊರಗೆ ಹೋಗುವಾಗ ತಮ್ಮ ಮೊಬೈಲ್ ಅನ್ನು ಮನೆಯಲ್ಲೇ ಮರೆತು ಹೋಗಿದ್ದರು. ಆ ಸಮಯದಲ್ಲಿ ರಶ್ಮಿ ಸ್ನಾನ ಮಾಡುತ್ತಿದ್ದಳು. ಕಿರಣ್ ಯಾರಿಗೂ ತಿಳಿಯದಂತೆ ತನ್ನ ಅಣ್ಣನ ಫೋನ್ ಎತ್ತಿಕೊಂಡಿದ್ದನು. ಅಷ್ಟರಲ್ಲಿ ವಿಕ್ರಮ್ ಮತ್ತೊಂದು ಫೋನ್ನಿಂದ ಕರೆ ಮಾಡಿ, ನಾನು ಇಂದು ರಾತ್ರಿ ಚಿತ್ರೀಕರಣಕ್ಕಾಗಿ ಕೊಡಗಿಗೆ ಹೋಗುತ್ತಿದ್ದೇನೆ. ಬರಲು ನಾಳೆಯಾಗುತ್ತದೆ. ಈ ವಿಷಯವನ್ನು ನಿನ್ನ ಅತ್ತಿಗೆಗೆ ತಿಳಿಸಿಬಿಡು ಎಂದು ಹೇಳಿದರು. ಇದನ್ನು ಕೇಳಿದ ಕಿರಣ್ಗೆ ತನ್ನ ಅಣ್ಣನ ಸ್ಥಾನದಲ್ಲಿ ರಶ್ಮಿಯೊಂದಿಗೆ ಸಮಯ ಕಳೆಯಲು ಇದು ಒಂದು ಸರಿಯಾದ ಸಮಯ ಎಂದು ಅನಿಸಿತು. ಕಿರಣ್ ತಕ್ಷಣ ತನ್ನ ಅಣ್ಣನ ಬಟ್ಟೆಗಳನ್ನು ಧರಿಸಿ ವಿಕ್ರಮ್ ತರಹವೇ ವೇಷ ಹಾಕಿದನು. ಸಂಜೆ ಮನೆಗೆ ಬಂದಾಗ ಅವನು ಕಿರಣ್ ಎಂದು ಯಾರಿಗೂ ಸಂಶಯ ಬರಲಿಲ್ಲ. ಅವನು ನೇರವಾಗಿ ರೂಮಿಗೆ ಹೋಗಿ ಕುಳಿತನು. ಅವನ ಮೌನವನ್ನು ಕಂಡು ರಶ್ಮಿ ವಿಚಾರಿಸಿದಾಗ ತನಗೆ ಬಾಯಿಯಲ್ಲಿ ಹುಣ್ಣಾಗಿದೆ ಎಂದು ಸನ್ನೆಯ ಮೂಲಕ ತೋರಿಸಿದನು. ಮಾತಾಡಲು ತೊಂದರೆಯಾಗುತ್ತಿದೆ ಎಂಬ ಸೋಗು ಹಾಕಿದನು. ರಶ್ಮಿ ಕೂಡ ಪಾಪ ಪತಿಗೆ ಆರೋಗ್ಯ ಸರಿ ಇಲ್ಲ ಎಂದುಕೊಂಡು ಅವರಿಗೆ ಊಟ ತಂದುಕೊಟ್ಟಳು. ಆದರೆ ಕಿರಣ್ ಊಟ ಬೇಡವೆಂದು ಸನ್ನೆ ಮಾಡಿದನು. ರಶ್ಮಿ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿ ಅಲ್ಲಿಂದ ತೆರಳಿದಳು. ಸ್ವಲ್ಪ ಸಮಯದ ನಂತರ ರಶ್ಮಿ ಒಂದು ಲೋಟ ಹಾಲನ್ನು ತೆಗೆದುಕೊಂಡು ರೂಮಿಗೆ ಬಂದಳು. ಆಗ ಕಿರಣ್ ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಂಡನು. ರಶ್ಮಿ ಅವನಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರು. ಅವನು ತುಂಬಾ ಉತ್ಸಾಹದಿಂದ ಪ್ರೀತಿಯನ್ನು ತೋರಿಸಲು ಶುರು ಮಾಡಿದನು. ಕಿರಣ್ಗೆ ವಿಕ್ರಮ್ ಅವರ ಬೆನ್ನಿನ ಮೇಲಿದ್ದ ಒಂದು ಸಣ್ಣ ಗುರುತಿನ ಮಚ್ಚೆ ಬಗ್ಗೆ ತಿಳಿದಿತ್ತು. ಆದ್ದರಿಂದ ಅವನು ಅದರ ಮೇಲೆ ಮೊದಲೇ ಪ್ಲಾಸ್ಟರ್ ಹಾಕಿಕೊಂಡು ಸಿದ್ಧನಾಗಿದ್ದನು. ಇದರಿಂದ ರಶ್ಮಿಗೆ ಯಾವುದೇ ಅನುಮಾನ ಬರದಂತೆ ಜಾಣತನ ಪ್ರದರ್ಶಿಸಿದನು. ಅವರಿಬ್ಬರೂ ಆ ರಾತ್ರಿಯನ್ನು ಪರಸ್ಪರ ಪ್ರೀತಿಯ ಸವಿಯೊಂದಿಗೆ ಕಳೆದರು. ಮರುದಿನ ಮುಂಜಾನೆ ರಶ್ಮಿ ಬೇಗನೆ ಎದ್ದು ಸ್ನಾನ ಮುಗಿಸಿ ಅಡುಗೆ ಮನೆಗೆ ಹೋದಳು. ಕಿರಣ್ ಕೂಡ ಅವಳನ್ನು ಹಿಂಬಾಲಿಸಿ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡಿದನು. ಅವನು ತೋರಿಸುತ್ತಿದ್ದ ಹೆಚ್ಚಿನ ಕಾಳಜಿ ರಶ್ಮಿಗೆ ಸ್ವಲ್ಪ ಆಶ್ಚರ್ಯ ತಂದರು. ಪತಿಯ ಮೇಲಿನ ಪ್ರೀತಿಯಿಂದ ಅವಳು ಎಲ್ಲವನ್ನೂ ಸಕಾರಾತ್ಮಕವಾಗಿ ಸ್ವೀಕರಿಸಿದಳು. ಸಂಜೆ ಕಿರಣ್ ತಾನು ಹೊರಗೆ ಹೋಗಿ ಬರುವುದಾಗಿ ಹೇಳಿ ಮನೆಯಿಂದ ನಿರ್ಗಮಿಸಿದನು. ಅಷ್ಟರಲ್ಲಿ ನಿಜವಾದ ವಿಕ್ರಮ್ ಕೆಲಸ ಮುಗಿಸಿ ಮನೆಗೆ ಬಂದರು. ವಿಕ್ರಮ್ ಅವರನ್ನು ನೋಡಿದ ತಕ್ಷಣ ರಶ್ಮಿಗೆ ಏನೋ ಒಂದು ಗೊಂದಲ ಮತ್ತು ಅನುಮಾನದ ಅಲೆ ಶುರುವಾಯಿತು. ವಿಕ್ರಮ್ ಮನೆಗೆ ಬಂದು, ನೆನ್ನೆಯಿಂದ ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ, ಒಂದು ಕಪ್ ಕಾಫಿ ಕೊಡು ಎಂದು ಕೇಳಿದರು. ಇದನ್ನು ಕೇಳಿದ ರಶ್ಮಿಗೆ ಸಿಡಿಲು ಬಡಿದಂತಾಯಿತು. ಅಂದರೆ ನೆನ್ನೆ ರಾತ್ರಿ ಕೊಡಗಿಗೆ ಹೋಗಿದ್ದ ವಿಕ್ರಮ್ ಈಗ ಬಂದಿದ್ದಾರೆ ಎಂದ ಮೇಲೆ ರಾತ್ರಿಯಿಡೀ ತನ್ನ ಜೊತೆಗಿದ್ದದ್ದು ಕಿರಣ್ ಎಂದು ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಈ ವಿಷಯವನ್ನು ಎಲ್ಲರಿಗೂ ಹೇಳಿದರೆ ಕುಟುಂಬದ ಗೌರವ ಹಾಳಾಗುತ್ತದೆ ಮತ್ತು ಮನೆಯಲ್ಲಿ ದೊಡ್ಡ ಜಗಳವಾಗುತ್ತದೆ ಎಂಬ ಭಯ ಅವಳನ್ನು ಕಾಡಿತು. ಹಾಗಾಗಿ ಅವಳು ತನ್ನ ಆಘಾತವನ್ನು ಮನಸ್ಸಿನಲ್ಲೇ ಹತ್ತಿಕ್ಕಿ ಸುಮ್ಮನಾದಳು.
ರಾತ್ರಿ ಊಟದ ಸಮಯದಲ್ಲಿ ಕಿರಣ್ ಏನೂ ತಿಳಿಯದವನಂತೆ ಬಂದು ಟೇಬಲ್ ಮೇಲೆ ಕುಳಿತನು. ರಶ್ಮಿಗೆ ಅವನ ಮೇಲೆ ವಿಪರೀತ ಕೋಪವಿತ್ತು. ಆದರೂ ಸಮಾಧಾನ ಮಾಡಿಕೊಂಡು ಅವನಿಗೆ ಊಟ ಬಡಿಸಿದಳು. ಕಿರಣ್ ಅವಳನ್ನು ನೋಡಿ ಮುಗುಳ್ನಗುತ್ತಿದ್ದನು. ಊಟ ಮುಗಿದ ನಂತರ ರಶ್ಮಿ ಅವನನ್ನು ಒಂಟಿಯಾಗಿ ಮಾತನಾಡಿಸಲು ಅವನ ಕೋಣೆಗೆ ಹೋದಳು. ಅಲ್ಲಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ನಿನ್ನೆ ರಾತ್ರಿ ವಿಕ್ರಮ್ ವೇಷದಲ್ಲಿ ಬಂದು ನನ್ನ ಮನಸ್ಸಿನೊಂದಿಗೆ ಆಟವಾಡಿದ ಆ ಬೆಕ್ಕು ನೀನೇ ಅಲ್ವಾ ಎಂದು ಕೇಳಿದಳು. ಕಿರಣ್ ತಲೆ ತಗ್ಗಿಸಿ ನಿಂತಿದ್ದನು. ರಶ್ಮಿ ಮುಂದುವರಿಯುತ್ತಾ, ನೋಡು ಕಿರಣ್, ನೀನು ಮಾಡಿದ್ದು ದೊಡ್ಡ ತಪ್ಪು. ಆದರೆ ಈ ಮನೆಯ ಶಾಂತಿ ಮತ್ತು ಅಣ್ಣ ತಮ್ಮಂದಿರ ಸಂಬಂಧಕ್ಕಾಗಿ ನಾನು ಇದನ್ನು ಯಾರಿಗೂ ಹೇಳುತ್ತಿಲ್ಲ. ಆದರೆ ಇಂದೇ ನೀನು ಮನೆಯಿಂದ ಹೊರಡಬೇಕು. ನಿನ್ನ ತಪ್ಪು ನಿನಗೆ ಅರಿವಾಗಿದ್ದರೆ ಇಲ್ಲಿಂದ ದೂರ ಹೋಗಿ ಒಬ್ಬ ಒಳ್ಳೆಯ ವೈದ್ಯನಾಗಿ ಬದುಕು. ಈ ರಹಸ್ಯ ನನ್ನ ಮತ್ತು ನಿನ್ನ ನಡುವೆ ಸಮಾಧಿಯಾಗಲಿ ಎಂದು ಎಚ್ಚರಿಸಿದಳು. ಕಿರಣ್ಗೆ ತನ್ನ ತಪ್ಪಿನ ಅರಿವಾಗಿ ಮರುದಿನವೇ ತನಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿದೆ ಎಂಬ ನೆಪ ಹೇಳಿ ಅಲ್ಲಿಂದ ನಿರ್ಗಮಿಸಿದನು. ರಶ್ಮಿ ತನ್ನ ಕುಟುಂಬದ ಗೌರವವನ್ನು ಉಳಿಸಿ ಮನಸ್ಸಿನ ಭಾರವನ್ನು ಹೊತ್ತು ಮೌನವಾಗಿ ಬದುಕತೊಡಗಿದಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟರೆಸ್ಟಿಂಗ್ ಕಥೆಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.